ಪೌಲನು ಥೆಸಲೋನಿಕದವರಿಗೆ ಬರೆದಂತಹ ಮೊದಲನೇ ಪುಸ್ತಕ 3ನೇ ಅಧ್ಯಾಯ 8ನೇ ವಚನ. ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಮಗೆ ಜೀವಕಳೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಅನಂತಿರೂ ಸಹ ದೇವರಾಗಿರುವಂಥ ಯೇಸು ಕರ್ತ ನಿಮ್ಮನ್ನು ಆಧರಿಸಿ ನಡೆಸ್ತಾ ಇರ್ತಾರೆ. ಅವರ ಪ್ರೀತಿಯಲ್ಲೋ ಅಥವಾ ಅವರು ಮಾಡಿದಂತಹ ವಾಗ್ದಾನಗಳಲ್ಲಿ ಯಾವುದೇ ವಿಧವಾದಂಥ ಬದಲಾವಣೆ ಇಲ್ಲ. ಅವರು ನಿಮ್ಮನ್ನು ಪ್ರಾರಂಭದಿಂದ ಈವರೆಗೂ ಸಹ ಯಥಾರ್ಥವಾಗಿ ಪ್ರೀತಿಸುವಂಥ ದೇವರಾಗಿದ್ದಾರೆ. ಎಂದಿಗೂ ಸಹ ಅವರ ಮುಖವನ್ನು ತಿರುಗಿಸಿಕೊಳ್ಳುವಂಥ ದೇವರಲ್ಲ. ಆದರೆ ಕೆಲವೊಂದು ಸಮಯದಲ್ಲಿ ಲೋಕದಲ್ಲಿ ಜೀವಿಸ್ತಾ ಇರುವಂಥ ನಾವು ದೇವರಿಗೆ ವಿರುದ್ಧವಾದಂಥ ಕ್ರಿಯೆಗಳನ್ನ, ದೇವರನ್ನು ಮನನೊಯಿಸುವಂಥ ಕಾರ್ಯಗಳನ್ನು ಮಾಡಿಕೊಳ್ಳುವಾಗ ದೇವರ ಮುಂದೆ ನಾವು ಹೇಗೆ ನಿಂತುಕೊಳ್ಳಲಿಕ್ಕೆ ಸಾಧ್ಯ? ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಬಾಧಿಸುವಂಥದ್ದು ಮಾತ್ರವಲ್ಲದೆ, ನಾವು ಪ್ರಾರ್ಥನೆ ಮಾಡದ ಹಾಗೆಯೂ, ಆರಾಧಿಸದ ಹಾಗೆಯೂ, ಕರ್ತನ ಸಮ್ಮುಖದಲ್ಲಿ ನಡೆಯದ ಹಾಗೆಯೂ, ಲೋಕದ ಚಿಂತೆಗಳಲ್ಲಿಯೂ ಮಾತ್ರವಲ್ಲದೆ ಸೈತಾನನು ಮಾಡಲ್ಪಟ್ಟಂತಹ ಗಾಯಗಳ ನಿಮಿತ್ತವಾಗಿ ನಾವು ದೇವರಿಗೆ ಮುಖವನ್ನು ತೋರಿಸಲಿಕ್ಕಾಗದೇ ಇರುವಂಥ ಪರಿಸ್ಥಿತಿಗಳಲ್ಲಿ ಇರಲ್ಪಡ್ತೇವೆ. ಆದರೆ ಇಷ್ಟೆಲ್ಲ ನಾವು ಮರೆಯಾಗಿದ್ರೂ ಸಹ ಇದರಿಂದ ನಮ್ಮ ಪಾಪಗಳು ಪರಿಹಾರವಾಗ್ತದೆ ಎಂಬುದಾಗಿ ನೋಡುವುದಾದರೆ, ಲೋಕದಲ್ಲಿ ಎಲ್ಲ ಮನುಷ್ಯರ ಪಾಪಗಳನ್ನು ಪರಿಹಾರ ಮಾಡುವಂಥ ಒಂದೇ ಒಂದು ರಕ್ತ, ಅದು ಯೇಸು ಕರ್ತನ ರಕ್ತ ಮಾತ್ರವೇ. ಆತನು ಮಾತ್ರವೇ ನಮ್ಮನ್ನು ಬಿಡಿಸಿ ನಮ್ಮನ್ನು ಜೀವದಲ್ಲಿಯೂ ನಿತ್ಯವಾದಂಥದ್ರಲ್ಲೂ ಸಹ ಸೇರಿಸಲಿಕ್ಕೆ ಶಕ್ತರಾಗಿದ್ದಾರೆ. ಆದ ಕಾರಣ ಯಾವಾಗಲೂ ಸಹ ಕರ್ತನಲ್ಲಿ ಸಂತೋಷಿಸುವಂಥದ್ದನ್ನು, ನೀವು ಎಂಥ ಪರಿಸ್ಥಿತಿಯಲ್ಲಿ ಇರುವುದಾದರೂ ಸಹ ದೇವರ ಸಮಕ್ಷಮದಲ್ಲಿ, ದೇವರ ಪಾದದಲ್ಲಿ ಇರುವಂಥದ್ದನ್ನು ಮರೆಯಬೇಡ್ರಿ. ದೇವರಾಗಿರುವಂಥ ಕರ್ತನು ಯಾವಾಗಲೂ ಸಹ ನಿಮ್ಮನ್ನು ಸ್ವೀಕರಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ನೀವು ಅನುದಿನವೂ ಸಹ ಆತನಲ್ಲಿ ಜೀವಿಸುವಂಥದ್ದು, ಆತನೊಂದಿಗೆ ನಡೆಯುವಂಥದ್ದು, ಆತನು ಕೊಡಲ್ಪಟ್ಟಂಥ ಅಭಿಷೇಕದ ಅನುಸಾರವಾಗಿ ಆತನನ್ನು ಮಹಿಮೆ ಪಡಿಸುವಂಥದ್ದು, ಈ ಕಾರ್ಯಗಳಿಗೋಸ್ಕರವಾಗಿ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ನೀವು ಕರ್ತನಿಗಾಗಿ ವಿಶೇಷವಾದಂಥವರಾಗಿ ನಿಲ್ಲುವ ಹಾಗೆ ದೇವರಾತ್ಮ ನಿಮ್ಮನ್ನು ಬಲಪಡಿಸಲು ನಡೆಸುವರಾಗಿದ್ದಾರೆ. ಆದ ಕಾರಣ ದೇವರಾಗಿರುವಂಥ ಕರ್ತನ ದೃಢವಾಗಿ ನಿಂತುಕೊಳ್ಳ್ರಿ, ಸೋತು ಹೋಗಬೇಡ್ರಿ. ಕರ್ತನು ಯಾವಾಗಲೂ ಸಹ ನಿಮ್ಮ ಕೈಗಳನ್ನು ಹಿಡಿದು ನಡೆಸಲಿಕ್ಕೆ ಶಕ್ತರಾಗಿದ್ದಾರೆ. ಈ ವೇಳೆಯಲ್ಲೂ ಸಹ ನಿಮ್ಮನ್ನು ಅವರು ಪುನರ್ಸ್ಥಾಪಿಸಲಿಕ್ಕೆ ಶಕ್ತನು. ಅಪೊಸ್ತಲನಾದಂಥ ಪೌಲನು ಥೆಸಲೋನಿಕದವರಿಗೆ ಅವರು ಬಿದ್ದು ಹೋದರು, ಸೋತು ಹೋದರು ಎಂಬುದಾಗಿ ಹೇಳಿ ಅವರು ಬಾಧೆಪಟ್ಟಿರ್ತಾರೆ. ಆದರೆ ನಿಜವಾಗಿ ನೋಡುವುದಾದರೆ ಅವರನ್ನು ತಿರುಗಿ ಅವರನ್ನು ಬಲಪಡಿಸ್ತಾರೆ, ಅವರನ್ನು ಆಧರಿಸ್ತಾರೆ. ಮಾತ್ರವಲ್ಲದೆ ನೀವು ಕರ್ತನಲ್ಲಿ ಇರುವಂಥದ್ದು ನಮಗೆ ಜೀವಕಳೆ ಎಂಬುದಾಗಿ ಹೇಳಿ, ನಮಗೆ ಸಂತೋಷವು ಜಯಮಾಲವು ಎಂಬುದಾಗಿ ಹೇಳಿ ಸಹ ಅವರನ್ನು ಪ್ರೋತ್ಸಾಹಿಸಲ್ಪಡ್ತಾರೆ. ನೀವು ದೇವರಲ್ಲಿ ಇರುವುದಾದರೆ ದೇವರಿಗೆ ಮಹಾ ಸಂತೋಷವಾಗ್ತದೆ. ನಿಮ್ಮನ್ನು ಆಶೀರ್ವದಿಸುವಂಥದ್ದೇ ಅವರಿಗೆ ಸಂತೋಷ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಾವು ನಿಮ್ಮಲ್ಲಿ ಯಾವಾಗಲೂ ಸ್ವಾಮಿ, ನನ್ನ ಜೊತೆಯಲ್ಲಿ ಪ್ರಾರ್ಥಿಸುತ್ತಿರುವಂಥ ಒಬ್ಬೊಬ್ಬರು ಸಹ ನಿಮ್ಮಲ್ಲಿ ದೃಢವಾಗಿ ನಿಂತುಕೊಂಡು ನಿಮ್ಮನ್ನು ಸಂತೋಷಪಡಿಸುವ ಹಾಗೆ ಉಪಯೋಗಿಸಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.